ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ, ಇವತ್ತು ನನ್ನ ಡೈಲಿ ರೊಟೀನ್, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ದೇವ್ರ ಕೈ ಮುಗ್ದು ಮಲಗಿರೋ ಹಾಸಿಗೆನೆಲ್ಲ ಮಡಚಿಟ್ಟು, ಹಾಗೆ ನನಗೆ ಫೇವ್ರೆಟ್ ಹನುಮಾನ್ ಚಾಲೀಸ್ನ ಕೇಳಿ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ಅಷ್ಟೇ ಹನುಮಾನ್ ಚಾಲೀಸ್ ಕೇಳಿ ನಾನು ಡೇನ ಸ್ಟಾರ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿ ಇವತ್ತು ಎಕ್ಸಸೈಸ್ ಮಾಡೋಣ ಅನಿಸ್ತಿತ್ತು. ಸೊ ಬೆಳಗ್ಗೆನೇ ಎದ್ದು ನಾನು ಚಾಮುಂಡಿ ಸ್ಟೇಡಿಯಮ್ಗೆ ಹೋಗೋಣ ಅಂತ ನೆನ್ನೆನೇ ಡಿಸೈಡ್ ಮಾಡಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋದು ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೇ ಎದ್ದು ಕಾಫಿ ಕುಡಿತಾ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅನಿಸ್ತು. ಯಾಕಂದರೆ ದಪ್ಪ ಬೇರೆ ಆಗಿಬಿಟ್ಟಿದ್ದೀನಿ. ಮೊದಲು ಸಣ್ಣ ಇದೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಆದರೆ ಇಳಿಸೋಣ ಅಂದ್ಬಿಟ್ಟು ಇಲ್ಲೇ ಚಾಮುಂಡಿ ಸ್ಟೇಡಿಯಮ್ ಹತ್ರ ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ನಿದ್ದೆ ಬೇರೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲೇ ಫಿಲ್ಟರ್ ಕಾಫಿ ಕುಡಿತಾಯಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ವಾಕಿಂಗ್ ಹೋಗೋದು. ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಎಷ್ಟೋ ದಿನ ಗ್ಯಾಪ್ ಆದಮೇಲೆ ಮಾಡ್ತಾಯಿದ್ದೀನಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾನು ಯಾವ ಥರ ಎಕ್ಸಸೈಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇವಾಗ ತಾನೇ ಚಾಮುಂಡಿ ಸ್ಟೇಡಿಯಮ್ಮಿಗೆ ಬಂದ್ವಿ. ಸ್ವಲ್ಪ ಚಳಿ ಐತೆ. ನೋಡೋಣ, ಒಂದೆರಡು ವಾಕ್ ಮಾಡಿಬಿಟ್ಟು ಆಮೇಲಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಇವಾಗ ಒಳಗಡೆ ಇವಾಗ ತಾನೇ ಹೋಗ್ತಾಯಿದ್ದೀವಿ, ಎಂಟ್ರ್ ಆಗ್ತಾಯಿದ್ದೀವಿ. ಬನ್ನಿ ಎಕ್ಸಸೈಸ್ ಮಾಡೋದನ್ನ ತೋರಿಸ್ತೀನಿ. ಇವಾಗ 2 ರೌಂಡ್ ವಾಕ್ ಆಯಿತು. ಇವಾಗ ಈ ಕಡೆ ಆಲ್ಮೋಸ್ಟ್ ಯಾರೂ ಇಲ್ಲ, ಅದಕ್ಕೆ ಇಲ್ಲಿ ಎಕ್ಸಸೈಸ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನಿ ಇಲ್ಲಿ ಎಕ್ಸಸೈಸ್ ಮಾಡೋಣ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ.
ಸುಸ್ತೇ ಆಗೋಯ್ತು. ಬರೀ ಸ್ವಲ್ಪ ಮಾಡಿದ್ದಕ್ಕೆ ಬರೀ ನಾನು ವಾರ್ಮಪ್ ಮಾಡಿದ್ದು. ದಪ್ಪ ಬೇರೆ ಆಗ್ಬಿಟ್ರೆ ಅದಕ್ಕೆ ಒಂದು ವರ್ಷದಿಂದ ನಾನು ಏನು ಮಾಡೇ ಇರಲಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಟೈಮ್ ಬೇರೆ ಆಗಿದೆ, ಅದಕ್ಕೆ ಮನೆಗೆ ಹೊರಡೋಣ ಅಂತ ಮನೆಗೆ ಹೊರಟಿದ್ದೆ. ಇವತ್ತಿಂದ ಡೈಲಿ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸಣ್ಣ ಆಗಬೇಕು ಫಸ್ಟು. ಸೊ ಇವಾಗ ಮನೆಗೆ ಹೋಗೋಣ. ಇಲ್ಲಿ ಇಡ್ಲಿ ಇದೆ, ಲೆಗ್ ಪೀಸ್ ಇದೆ, ಮತ್ತು ಕಾಲು ಸೂಪ್ ಇದೆ. ಸೊ ಇದನ್ನೆಲ್ಲ ಇವಾಗ ತಿನ್ನಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸ್ಟೋರಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ, ನನ್ನ ಜೊತೆ ಯಾರಿದ್ದಾರೆ ನೋಡಿ. ಹಂಗೆ ಚೆರಿ ನೋಡಿಲ್ಲ, ಚೆರಿ ಮಗಳೇ ನೋಡಿಲ್ಲ, ಇವಳು ಎಷ್ಟು ಚೆರಿ ಅಂತ, ನನ್ನ ಮುದ್ದು ಮಗಳು ಇವಳು. ಬನ್ನಿ, ಅಲ್ಲಿ ಹೋದ್ಮೇಲೆ ಅಂಗಡಿ ಇಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಆಗಲೇ ಬಂದಾಯಿತು ನನ್ನ ಮನೆಗೆ. ಏನಪ್ಪ ಟೈಮ್ ಬೇರೆ ಆಗೋಯ್ತು, ಅಂಗಡಿಲಿ ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ರಶ್ ಆಗೋಯ್ತು. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ನಾನು ಆಗಲೇ ಬಂದು ಮಲ್ಕೊಬಿಟ್ಟೆ, ತುಂಬ ಸುಸ್ತಾಗೋಯ್ತು. ಆಮೇಲೆ ನಂಗೆ ನೆನಪಾಯಿತು ನಾನು ವ್ಲಾಗೇ ಎಂಡ್ ಮಾಡಿಲ್ಲ ಅಂತ. ಇವಾಗ ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನಿಸ್ತು. ಸೊ ಇವತ್ತಿನ ನನ್ನ ಡೈಲಿ ರೊಟೀನ್ ಇಷ್ಟ ಆಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಾಗಿ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನು ಮುಂದೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ಪ್ರ್ಯಾಂಕ್ ವೀಡಿಯೋಸ್ ಬೇಕಾ, ಕಾಮಿಡಿ ವೀಡಿಯೋಸ್ ಬೇಕಾ, ಅಥವಾ ಯಾವ ಥರ ಯಾವುದಾದ್ರೂ ಕಂಟೆಂಟ್ ವೀಡಿಯೋಸ್ ಬೇಕಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಕಮೆಂಟ್ಸಲ್ಲಿ. ನಾನು ಅದ್ರ ಮೂಲಕ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕಂತ ನನಗೂ ಅವಾಗ ಗೊತ್ತಾಗುತ್ತೆ. ಯಾಕಂದರೆ ನಂದು ಇದು ಫಸ್ಟ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು ಇದು ಫಸ್ಟ್ ಟೈಮು. ಸೊ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡೋದು ನಂಗೆ ತುಂಬ ಮುಖ್ಯ ಆಗುತ್ತೆ. ಮತ್ತು ಇವತ್ತು ಬೆಳಗ್ಗೆ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ಕಾಮಿಡಿ ಥರ ಇದೆ, ಏನೂ ಅಂದ್ಕೋಬೇಡಿ. ಅದು ನಾನು ಸ್ವಲ್ಪ ಟೈಮ್ ಸ್ಲ್ಯಾಪಲ್ಲಿ ಮಾಡಿಬಿಟ್ಟಿದ್ದೀನಿ, ಅದು ಫುಲ್ಲು ಸ್ಪೀಡು ಆಗೋಗಿದೆ. ನನಗೆ ನೋಡಿ ನನಗೆ ನಗು ಬಂದ್ಬಿಟ್ಟು. ಸೊ ಏನೂ ಅಂದ್ಕೋಬೇಡಿ, ಟೈಮು ಜಾಸ್ತಿ ಆಗಿದೆ. ಸೊ ಇವಾಗ ಮಲ್ಕೊಳ್ತಾ ಇದ್ದೀನಿ, ನೀವು ಮಲ್ಕೊಳ್ಳಿ. ಎಲ್ಲರಿಗೂ ಹ್ಯಾವ್ ಅ ಗುಡ್ ಡೇ, ಗುಡ್ ನೈಟ್.